ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ತಮ್ಮ ಪರಮ ಗುರುವಾದ ಶ್ರೀರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗುತ್ತಾರೆ. ಒಂದು ದಿನ ಆ ಸನ್ನಿವೇಶವನ್ನು ಸುವರ್ಣ ಕ್ಷಣವನ್ನು ನೋಡೋಣ. ಶ್ರೀರಾಮಕೃಷ್ಣ ಪರಮಹಂಸರು ಕಲ್ಕತ್ತಾ ಮಹಾನಗರದಿಂದ ಸುಮಾರು 50 ಮೈಲಿ ದೂರದಲ್ಲಿ ಹುಗ್ಲಿ ಜಿಲ್ಲೆಯ ವ್ಯಾಪ್ತಿಯಲ್ಲಿದ್ದ ಕಾಮಾರಪುಕ್ಕರ ಎಂಬ ಹಳ್ಳಿಯಲ್ಲಿ ಜೀವಿಸುತ್ತಿದ್ದ ಖುದಿರಾಮ್ ಚಟ್ಟೋಪಾಧ್ಯಾಯ ಹಾಗೂ ಚಂದ್ರಮಣಿ ದೇವಿಯವರೆಂಬ ಬ್ರಾಹ್ಮಣ ದಂಪತಿಗಳ ಮಗನಾಗಿದ್ದ ಕ್ರಿಸ್ತಶಕ 1836 ಮಾರ್ಚ್ 18ರಂದು ಜನಿಸುತ್ತಾರೆ. ಮಹಾ ವೈರಾಗ್ಯದ ತೇಜಸ್ಸು ಪಾರಮಾರ್ಥದ ಮೇರುತುದಿಯನ್ನು ಮುಟ್ಟಿದ ಪರಮ ಹಂಸಗಳಲ್ಲಿ ಪರಮಹಂಸರಾಗಿರ್ತಕ್ಕಂಥ ಶ್ರೀರಾಮಕೃಷ್ಣ ಪರಮಹಂಸರು. ಇವರಿಗೆ ಯಾಕೆ ಪರಮಹಂಸ ಅಂದರೆ ಹಂಸಗಳಲ್ಲಿ ಪರಮಹಂಸ ಇವರು, ಅದಕ್ಕಾಗಿ ಇವರಿಗೆ ಶ್ರೀರಾಮಕೃಷ್ಣ ಪರಮಹಂಸರು ಎಂದು ಕರೆಯುತ್ತಾರೆ. ರಾಮನ ಕರ್ತವ್ಯಗಳು, ರಾಮನ ಎಲ್ಲ ಲಕ್ಷಣಗಳು, ಕೃಷ್ಣನ ಲಕ್ಷಣಗಳು ಪಾರಮಾರ್ಥದಲ್ಲಿ ಯಾವ ಮೇರುತುದಿಯನ್ನು ಮುಟ್ಟಿದರೋ ಆ ಮೇರುತುದಿಯನ್ನು ಮುಟ್ಟಿದ ಹಂಸಗಳಲ್ಲಿ ಪರಮರಾಗಿರ್ತಕ್ಕಂಥ, ಅದಕ್ಕಾಗಿ ಇವರಿಗೆ ಶ್ರೀರಾಮಕೃಷ್ಣ ಪರಮಹಂಸ ಎಂಬ ಹೆಸರು ಬರುತ್ತದೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೇರುತುದಿಯನ್ನು ಮುಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಇವರನ್ನು ಬಾಲ್ಯಾವಸ್ಥೆಯಲ್ಲಿರುವಾಗಲೇ ತಂದೆಯವರ ಅಸುನೀಗುತ್ತಾರೆ. ಅಣ್ಣ ರಾಮಕುಮಾರನ ಆಶ್ರಯದಲ್ಲೇ ಬೆಳೆಯುತ್ತಾರೆ. ಅಣ್ಣನೇ ಇವರ ಉಪನಯನವನ್ನು ಮಾಡುತ್ತಾನೆ. ವರ್ಣಾಶ್ರಮದ ಕಟ್ಟುಪಾಡುಗಳಿಂದ ಆ ಸಮಯದಲ್ಲೇ ತಾವು ಬ್ರಾಹ್ಮಣರಾಗಿದ್ದರು. ತಮ್ಮನ್ನು ಸಾಕಿ ಸಲುಹಿದ ಧನಿ ಎಂಬ ಮಹಿಳೆಯಿಂದ ಶ್ರೀರಾಮಕೃಷ್ಣರು ಭಿಕ್ಷೆಯನ್ನು ಸ್ವೀಕರಿಸುತ್ತಾರೆ. ಭಕ್ತಿಯಿಂದ ತನ್ಮಯರಾಗಿ ಭಜನೆ ಮಾಡುತ್ತಲೇ ಭಾವ ಸಮಾಧಿಯನ್ನು ಹೊಂದಿಬಿಡುತ್ತಾದರು. ಬಾಲ್ಯದಿಂದಲೂ ಈ ಅಲೌಕಿಕ ವಿದ್ಯೆ ಅವರಿಗೆ ಕರಗತವಾಗಿತ್ತು. ಪೂಜೆ, ಪ್ರಾರ್ಥನೆ, ಭಜನೆಯಲ್ಲೇ ಅವರು ನಿರತರಾಗಿರುತ್ತಿದ್ದರು. ಒಮ್ಮೆ ಶಿವರಾತ್ರಿಯ ಪ್ರಯುಕ್ತ ಜಾಗರಣೆಯ ದಿನ ಹಳ್ಳಿಯಲ್ಲಿ ಶಿವನ ಮಹಿಮೆಯ ಕುರಿತಾದ ನಾಟಕವೊಂದು ಪ್ರದರ್ಶನಗೊಳ್ಳುವುದರಲ್ಲಿತ್ತು. ಆದರೆ ಕಾರಣಾಂತರಗಳ ಮೇರೆಗೆ ನಾಟಕದಲ್ಲಿ ಶಿವನ ಪಾತ್ರ ಮಾಡಿದ ಪಾತ್ರಧಾರಿ ಬರಲೇ ಇಲ್ಲ. ದಿನಾಲು ಪ್ರಾಕ್ಟೀಸ್ ನೋಡಿ ಶ್ರೀರಾಮಕೃಷ್ಣನು ಪಾತ್ರ ಮಾಡಲು ಒತ್ತಾಯಿಸಿದರು ನೆರೆದ ಜನರೆಲ್ಲರೂ. ಅದಕ್ಕೆ ಅವರು ಕೂಡ ವಿಧಿಯಿಲ್ಲದೆ ಪಾತ್ರ ವೇಷವನ್ನು ಹಾಕಿಕೊಂಡು ಒಪ್ಪಿಕೊಂಡರು. ಶಿವನು ತಪಸ್ಸಿಗೆ ಕೂಡಿರುವ ಸನ್ನಿವೇಶ ಬಂದಾಗ ಭಾವ ಸಮಾಧಿ ಹೊಂದಿ ಬಿಟ್ಟರು. ಯಾವಾಗ ಶಿವನ ತಪಸ್ಸಿಗೆ ಕೊಳ್ಳುವ ಆ ಒಂದು ನಾಟಕದಲ್ಲಿ ಸನ್ನಿವೇಶ ಬರ್ತದೋ ಆಗೆಲ್ಲ ಇವರು ಭಾವ ಸಮಾಧಿಗೆ ಹೋಗಿಬಿಡುತ್ತಿದ್ದರು. ನಾಟಕದವರಿಗೆ ಅವರನ್ನು ಸಮಾಧಿಯಿಂದ ಹೊರತರುವುದರಲ್ಲಿ ಸಾಕು ಬೇಕಾಗಿ ಹೋಗುತ್ತಿತ್ತು. ಪ್ರೇಕ್ಷಕರಿಗೆ ಶಿವನನ್ನೇ ನೋಡಿದ ಅನುಭವ ಆಗುತ್ತಿತ್ತು. ಸಾಕ್ಷಾತ್ ಶಿವನ ದರ್ಶನವಾದಂತೆ ಅನುಭವ ಆಗ್ತಿತ್ತು. ಅಣ್ಣ ರಾಮಕೃಷ್ಣನು ಉಪಜೀವನಕ್ಕಾಗಿ ಸಂಸ್ಕೃತ ಶಾಲೆಯನ್ನು ನಡೆಸುತ್ತಿದ್ದ. ತಮ್ಮ ರಾಮಕೃಷ್ಣನಿಗೆ ಅಲ್ಲಿಯ ಸಂಸ್ಕೃತ ಕಲಿಯಲು ತಿಳಿಸಿದಾಗ ರಾಮಕೃಷ್ಣರು ಅದಕ್ಕೊಪ್ಪುವುದಿಲ್ಲ. ನನಗೆ ದೇವರನ್ನು ಕೊಡದ ವಿದ್ಯೆ ಬೇಡ, ಭಾವದ ವಿದ್ಯೆಕ್ಕಿಂತ ಶಿವನ ವಿದ್ಯೆ ಲೇಸೆಂದು ಇವರು ನಿರಾಕರಿಸುತ್ತಾರೆ. ಶಾಲೆಗೆ ಬರದಿದ್ದರೆ ಮನೆಯ ದೇವರ ಪೂಜೆಯನ್ನಾದರೂ ಮಾಡು, ಇದು ಕುಲಕಸುಬು ಎಂದಾಗ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ. ಮಹಾಭಕ್ತಿಯಾದ ರಾಣಿ ರಾಸ್ಮಣಿ ದಕ್ಷಿಣೇಶ್ವರದಲ್ಲಿ ಕಾಳಿ ದೇವಾಲಯವನ್ನು ಕಟ್ಟಿಸುತ್ತಾಳೆ. ಕ್ರಮಬದ್ಧವಾಗಿ ವಿಧಾನಗಳಿಂದ ಪೂಜೆ ಮಾಡಲು ಸಮರ್ಥರ್ಯಾರೂ ದೊರೆಯುವುದಿಲ್ಲ. ಹಲವು ಜನ ನಿರಾಕರಿಸಿ ಬಿಡುತ್ತಾರೆ. ರಾಜಕುಮಾರ ತನಗೆ ಬಂದ ಆಹ್ವಾನವನ್ನು ತಿರಸ್ಕರಿಸದೆ ಒಪ್ಪಿಕೊಳ್ಳುತ್ತಾನೆ. ಹಾಗೆ ಕೆಲವು ದಿನಗಳ ಕಾಲ ದಕ್ಷಿಣೇಶ್ವರಕ್ಕೆ ಹೋಗಿ ಪೂಜೆ ಮಾಡುತ್ತಾನೆ. ಕಾರಣಾಂತರಗಳ ಮೇರೆಗೆ ಆತನಿಗೆ ಹೋಗುವುದಾಗುವುದಿಲ್ಲ. ರಾಣಿಯವರಿಗೆ ಮಾತು ಕೊಟ್ಟಾಗಿತ್ತು, ಪೂಜೆಯಲ್ಲಿ ವ್ಯತ್ಯಾಸವಾಗುವಂತಿರಲಿಲ್ಲ. ಹೀಗಾಗಿ ತನ್ನ ತಮ್ಮ ರಾಮಕೃಷ್ಣನನ್ನು ಕೇಳಲು ಆತ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾನೆ. ದಕ್ಷಿಣೇಶ್ವರದ ಕಾಳಿಮಾತೆಯ ಪೂಜೆ ಕಾಯಕದಲ್ಲಿ ನಿರತನಾದರೆ ಸಾಕ್ಷಾತ್ ಶಿವನೇ ಕಾಳಿಮಾತೆಯನ್ನು ಪೂಜೆ ಮಾಡಿದ ಅನುಭವ ಆಗುತ್ತಿತ್ತು. ರೋಗಿ ಬಯಸಿದ್ದೋ ಅದೇ, ವೈದ್ಯ ಹೇಳಿದೋ ಅದೇ, ಪತ್ತೆ ಹಾಲು ಅನ್ನ ಎಂಬುವಂತಾಗಿತ್ತು ಶ್ರೀರಾಮಕೃಷ್ಣ ಪರಮಹಂಸರಿಗೆ. ರಾಮಕೃಷ್ಣನು ಕಾಳಿಮಾತೆಯ ಪೂಜೆಯನ್ನು ಬಹು ವೈಶಿಷ್ಟ್ಯವಾಗಿ ಮಾಡುತ್ತಿದ್ದನು. ಯಾಕೆಂದರೆ ರಾಮಕೃಷ್ಣ ಕಾಳಿಮಾತೆಯ ಮೂರ್ತಿಯೆಂದು ಭಾವಿಸಲಿಲ್ಲ. ಅದೊಂದು ಚೈತನ್ಯದಾಯಕವಾದ ಸ್ಫೂರ್ತಿಯ ಸೆಲೆಯ ಅಂತಾಗಿತ್ತು. ಆ ತಾಯಿಯೊಡನೆ ಪ್ರತ್ಯಕ್ಷ ಮಾತನಾಡುವುದೆಂದು ಈ ಕಾಳಿಮಾತೆಯೊಂದಿಗೆ ಪ್ರತ್ಯಕ್ಷ ಮಾತನಾಡುವನೆಂಬಂತೆ ವರ್ತಿಸುತ್ತಿದ್ದರು.
ಈ ಕಾಳಿಕಾ ದೇವಿಯಲ್ಲಿ ಆಂಜನೇಯನನ್ನು, ಸೀತಾರಾಮರನ್ನು, ಗೋಪಾಲಕೃಷ್ಣನನ್ನು ಕಂಡು ಹಿಗ್ಗುತ್ತಿದ್ದರು. ಈ ವಿಧದ ಪೂಜೆ ಎಲ್ಲಿಯೂ ಕಾಣಿಸುವಂತಿರಲಿಲ್ಲ. ಸುಂದರವಾದ ವಿವಿಧ ಮತ್ತು ವೈಶಿಷ್ಟ್ಯತೆಯಿಂದ ರೂಪದಿಂದ ತಾಯಿಯನ್ನು ಅಲಂಕರಿಸಿ ಆನಂದಿಸುತ್ತಿದ್ದರು. ಭಜನೆ ಗಾಯನದಿಂದ ತನ್ಮಯರಾಗಿ ಕುಣಿಯುತ್ತಿದ್ದರು. ಇದು ನೋಡುಗರಲ್ಲಿ ಬೇರೆ ಭಾವನೆಗೆಡೆ ಮಾಡಿಕೊಡುತ್ತಿತ್ತು. ಈ ರೀತಿ ಪೂಜೆ ಮಾಡುತ್ತಾ ಕುಣಿಯಬೇಕಾದರೆ, ಅಲ್ಲದೆ ಕಾಳಿದೇವಿಯನ್ನು ಆಂಜನೇಯನೆಂದು, ಸೀತಾರಾಮರೆಂದು, ಗೋಪಾಲಕೃಷ್ಣನೆಂದು ಕರೆಯಬೇಕಾದರೆ ಈತನಿಗೆ ಮತಿಭ್ರಮಣೆಯಾಗಿರಬೇಕೆಂದು ಆಡಿಕೊಂಡರು. ಈ ವಿಷಯ ಅಣ್ಣ ರಾಮಗೋಪಾಲನ ಕಿವಿಗೂ ಬಿತ್ತು. ಊರಿಗೆ ಕರೆದೊಯ್ದು ಹುಚ್ಚು ನಿಚ್ಚಳವಾಗುವ ದೈಹಿಕ ಚಿಕಿತ್ಸೆಯನ್ನು ನೀಡಿದರು. ಅದರಿಂದ ಏನು ಪ್ರಯೋಜನವಾಗುವುದಿಲ್ಲ. ಈ ಹುಚ್ಚು ಸುಮ್ಮನೆ ಹೋಗುವುದಿಲ್ಲ. ವಿವಾಹ ಮಾಡಿದರೆ ಸರಿ ಹೋಗುತ್ತದೆ ಎಂದು ಕೆಲವು ಹಿರಿಯರು ತಿಳಿಸಲು ಆ ಪ್ರಕಾರವಾಗಿ ಕನ್ಯಾ ಅನ್ವೇಷಣೆಗೆ ತೊಡಗಿದಾಗ ರಾಮಕೃಷ್ಣನೇ ಒಂದು ಸ್ಥಳವನ್ನು ಸೂಚಿಸುತ್ತಾನೆ. ಈ ಸ್ಥಳ ಜೈರಂಭಾಟಿ. ಅಲ್ಲಿ ರಾಮಚಂದ್ರ ಮುಖ್ಯೋಪಾಧ್ಯಾಯರ ಮಗಳ 5 ವರ್ಷದ ಶಾರದಾಳನ್ನು ತೋರಿಸುತ್ತಾರೆ. ರಾಮಕುಮಾರ ಅವರ ಮನೆಯವರ ಜೊತೆಗೆ ಮಾತನಾಡಿ ಮದುವೆ ಕಾರ್ಯವನ್ನು ಮುಗಿಸುತ್ತಾನೆ. ಮದುವೆ ಏನೂ ಆಯಿತು, ಆದರೆ ರಾಮಕೃಷ್ಣನ ಭಾವ ಸಮಾಧಿಯಲ್ಲಿ ಬದಲಾವಣೆ ಏನೂ ಆಗಲಿಲ್ಲ. ನೋಡುಗರ ಕಣ್ಣಿಗೆ, ಅಜ್ಞಾನಿಗಳ ದೃಷ್ಟಿಗೆ ಯಾವುದು ಅತಿರೇಕವಾಗಿ ಹುಚ್ಚಾಗಿ ಕಾಣುತ್ತಿತ್ತೋ ಅದು ಹಾಗೆ ಮುಂದುವರಿಯಿತು. ಮದುವೆಯಲ್ಲಿ ಅರಿಶಿನ ನೀರು ಬಿದ್ದಾಗ ಹೋಗುವುದೆಂದು ನಂಬಿದ ಅಣ್ಣನಿಗೆ ಇದರಿಂದ ನಿರಾಶೆಯಂತೂ ಆಯಿತಾದರೂ ಹೆಂಡತಿಯ ದೊಡ್ಡವಳಾಗಿ ಗಂಡನ ಮನೆಗೆ ಹತ್ತಿರ ಬಂದಾಗಲೂ ಖಂಡಿತವಾಗಿ ಸರಿ ಹೋಗುವುದೆಂದು ನಿರ್ಧರಿಸಿದ. ರಾಮಕೃಷ್ಣನನ್ನು ದಕ್ಷಿಣೇಶ್ವರಕ್ಕೆ ಕಳಿಸಿದ. ಹೀಗೆ ದಿನಗಳು ಗತಿಸಿದರೂ 16 ವರ್ಷದಲ್ಲಿ ಅಡಿಯಿಟ್ಟ ಶಾರದಾಳನ್ನು ತಂದೆ ರಾಮಚಂದ್ರ ಮುಖ್ಯೋಪಾಧ್ಯಾಯರು ದಕ್ಷಿಣೇಶ್ವರಕ್ಕೆ ಕರೆತರುತ್ತಾರೆ. ರಾಮಕೃಷ್ಣರು ಪತ್ನಿಯನ್ನು ಮಾವನವರನ್ನು ಆದರದಿಂದ ಬರಮಾಡಿಕೊಳ್ಳುತ್ತಾರೆ. ಮಾವನವರನ್ನು ಕೆಲವು ದಿನಗಳಿಂದ ಮಗಳನ್ನು ಬಿಟ್ಟು ಹೋಗುತ್ತಾರೆ. ಒಂದು ದಿನ ರಾಮಕೃಷ್ಣರು ಶಾರದಾಳನ್ನು ಕರೆದು ಹತ್ತಿರ ಕೂಡಿಸಿಕೊಂಡು ಹೀಗೆ ಹೇಳುತ್ತಾರೆ: ಶಾರದಾ, ನೀನಿನ್ನೂ ಚಿಕ್ಕವಳು, ಮನದಲ್ಲಿ ಹದಿಹರೆಯದ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿರುವಳು, ನಿನ್ನದೇ ಸಂಸಾರದ ಬಗ್ಗೆ ಸುಂದರವಾದ ಕನಸನ್ನು ಕಟ್ಟಿಕೊಂಡಿರುವಳು. ನೀನು ನಿನ್ನ ಹೆಂಡತಿ, ನನ್ನ ಹೆಂಡತಿ, ನಾನು ನಿನ್ನ ಅಗ್ನಿ ಸಾಕ್ಷಿಯಾಗಿ ಕೈಡಿದ ಪತಿ. ಹೀಗಾಗಿ ನಿನ್ನನ್ನು ದುಃಖ ಸಾಗರದಲ್ಲಿ ಕೆಡವಲಾರೆ. ನಿನಗೆ ಎಲ್ಲರಂತೆ ಈ ಲೋಕದ ಸಂಸಾರದ ಸುಖ ಬೇಕೆಂದರೆ ಅದಕ್ಕೂ ನಾನು ಸಿದ್ಧನಿರುವೆ. ಯಾರೂ ಕಾಣದ, ಅನೇಕರಿಗೆ ಸಿಗದ ಆ ಭಗವಂತನ ಆನಂದ ಜೀವನದ ಸುಖ, ಅಲೌಕಿಕ ಸುಖ ಬೇಕೆಂದರೆ ಅದನ್ನು ತೋರುವೆ. ಯಾರೂ ಕಾಣದ, ಅನೇಕರಿಗೆ ಸಿಗದ ಆ ಭಗವಂತನ ಆನಂದ ಜೀವನದ ಪಾರಮಾರ್ಥ ಸುಖ ಬೇಕೆಂದರೆ, ಪರಮಾನಂದದ ಪರಾಕಾಷ್ಠೆ ಬೇಕೆಂದರೆ ಅದನ್ನು ತೋರುವೆ. ಶಾರದಾಳು ಸುಮ್ಮನೆ ಕುಳಿತಿರುತ್ತಾಳೆ. ರಾಮಕೃಷ್ಣರು ಮತ್ತೊಮ್ಮೆ: ಶಾರದಾ, ಹೇಳು, ನೀನಿರುವ ಸ್ಥಳಕ್ಕೆ ನಾನು ಇಳಿದು ಬರಲೇ ಅಥವಾ ನಾನು ಏರಿದ ಸ್ಥಳಕ್ಕೆ ನೀನು ಕರೆದುಕೊಳ್ಳಲೇ? ತೀರ್ಮಾನ ನಿನ್ನದು ಎಂದಾಗ ವಿಳಂಬಗೈಯದೆ ತೊದಲದೆ: ಸ್ವಾಮಿ, ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ ನೀವೆನಗೆ ಪತಿಯಾಗಿ ದೊರೆತಿರುವಿರಿ. ನಾನಿರುವಲ್ಲಿಗೆ ಇಳಿಯಬೇಡಿ, ಬರುವುದು ಬೇಡ. ನಿಮ್ಮ ಆಧ್ಯಾತ್ಮದ ಎತ್ತರಕ್ಕೆ ನನ್ನನ್ನು ಕರೆದುಕೊಂಡು ಬಿಡಿರಿ. ಪಾರಮಾರ್ಥ ಪರಮಾನಂದದ ಪರಾಕಾಷ್ಠೆಯಲ್ಲಿ ನನ್ನನ್ನು ಪಾಲುದಾರನಾಗಿ ಮಾಡಿಕೊಳ್ಳಿ. ಅಂದರೆ ಇದು ಸತಿಪತಿ ಇದ್ದರೂ ಕೂಡ, ನೋಡಲು ದಾಂಪತ್ಯ ಜೀವನವಿದ್ದರೂ ಕೂಡ, ಇವರ ವೈರಾಗ್ಯದ ನಿಧಿಯನ್ನು ಕೂಡ ಅಷ್ಟೇ ಪರಿಶುದ್ಧವಾಗಿತ್ತು. ಸಂಸಾರದಲ್ಲಿದ್ದರೂ ಕೂಡ ಪಾರಮಾರ್ಥದ ಪರಾಕಾಷ್ಠೆಯನ್ನು ಮುಟ್ಟಿದ ಪರಮಾನಂದವನ್ನು ಪ್ರತಿನಿತ್ಯ ಪ್ರತಿಕ್ಷಣ ಅನುಭವಿಸುತ್ತಿದ್ದರು. ರಾಮಕೃಷ್ಣ ಪರಮಹಂಸರಿಗೆ ಆಶ್ಚರ್ಯವೆನಿಸುತ್ತದೆ. ಒಂದು ಕ್ಷಣ ಕಣ್ಮುಚ್ಚಿ ಕಾಳಿಮಾತೆಯನ್ನು ಧ್ಯಾನಿಸುತ್ತಾರೆ. ಈಕೆ ಬರೀ ಶಾರದಾ ಅಲ್ಲ, ಶಾರದಾ ಮಾತೆ ಎನ್ನುತ್ತಾರೆ. ಶಾರದಾ ಮಾತೆಯವರಲ್ಲೇ ಕಾಳಿದೇವಿಯನ್ನು ಕಾಣುತ್ತಾರೆ. ಇದೆಂಥ ಅಪರೂಪದ ದಾಂಪತ್ಯವೆನಿಸುತ್ತದೆ. ಇವರ ಇರುವಿಕೆ ಜಗದ ಜನರಿಗೆ ವಿಸ್ಮಯವೆನಿಸುವುದರಲ್ಲಿ ಸೋಜಿಗವಿಲ್ಲ. ಇಬ್ಬರೂ ಕೂಡ ಪರಮಾನಂದದ ಪರಾಕಾಷ್ಠೆಯ ಮುಟ್ಟಿದ ಮೇಲೆ ಆತ್ಮಗಳ ಮಿಲನವಾಗುತ್ತದೆ. ಈ ಆತ್ಮಗಳ ಅನುಸಂಧಾನದಲ್ಲಿ ದೇಹದ ಸ್ಪರ್ಶ ಆಗುವುದಿಲ್ಲ, ಕೇವಲ ಆಧ್ಯಾತ್ಮಿಕ ಜ್ಞಾನ ಮಾತ್ರ ಇರುತ್ತದೆ. ಶ್ರೀರಾಮಕೃಷ್ಣ ಪರಮಹಂಸರು ಸರ್ವಧರ್ಮದ ಸಮಾನತೆಯನ್ನು ಬೋಧಿಸುತ್ತಾರೆ. ಹಾಗೆ ಅನುಸರಿಸಿ ನಡೆಯುತ್ತಿದ್ದರು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಎಲ್ಲ ಧರ್ಮದ ಸಾರ ಸತ್ಯ ಒಂದೇ ಎಂಬುದು ಅವರ ಉಪದೇಶಗಳ ತಿರುಳಾಗಿತ್ತು. ಇದೇ ಸಂದರ್ಭದಲ್ಲಿ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಒಂದು ದಿನ ಪರಮಹಂಸರನ್ನು ಭೇಟಿ ಮಾಡುತ್ತಾರೆ. ನನ್ನ 2 ಮಾತುಗಳನ್ನು ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸಂ.